ಕರೆಂಟ್ ಅಫೇರ್ಸ್ 17 ನವೆಂಬರ್ 2024. ಮೊದಲನೇ ಕ್ವಶನು, ಯಾವ ಭಾರತೀಯ ರಾಜ್ಯವು ಇತ್ತೀಚೆಗೆ IIT ಮದ್ರಾಸ್ನೊಂದಿಗೆ 8 MOUಗಳಿಗೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ವಿವರಣೆ: ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಆಂಧ್ರ ಪ್ರದೇಶ ಸರ್ಕಾರವು IIT ಮದ್ರಾಸ್ನೊಂದಿಗೆ 8 ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, IIT ಮದ್ರಾಸ್ ಮತ್ತು ಆಂಧ್ರ ಪ್ರದೇಶ ಸರ್ಕಾರವು ನಾವೀನ್ಯತೆಯನ್ನು ಹೆಚ್ಚಿಸಲು ಮತ್ತು ಡಿಜಿಟಲ್ ಕೌಶಲ್ಯಗಳನ್ನು ಬಲಪಡಿಸಲು ಕೈಜೋಡಿಸಿವೆ. ಆಳವಾದ ತಂತ್ರಜ್ಞಾನದ ನಾವೀನ್ಯತೆ, ಡಿಜಿಟಲ್ ಶಿಕ್ಷಣ, ಕಡಲ ಸಂಶೋಧನೆ ಮತ್ತು ಆಡಳಿತ ವ್ಯವಸ್ಥೆಗಳ ಮೇಲೆ ಕೇಂದ್ರೀಕರಿಸುವ 8 ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಎರಡನೇ ಕ್ವಶನು, ಭಾರತ ಮತ್ತು ಚೀನಾದಿಂದ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಯಾವ ದೇಶವು ಟ್ರಸ್ಟೆಡ್ ಟೂರ್ ಆಪರೇಟರ್ ಸ್ಕೀಮ್ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾವು ಭಾರತ ಮತ್ತು ಚೀನಾದಿಂದ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು, ಪ್ರಯಾಣದ ಅನುಭವಗಳನ್ನು ಹೆಚ್ಚಿಸಲು ವಿಶ್ವಾಸಾರ್ಹ ಟೂರ್ ಆಪರೇಟರ್ ಸ್ಕೀಮ್ ಅನ್ನು ಪ್ರಾರಂಭಿಸಿದೆ. ಮೂರನೇ ಕ್ವಶನು, ವಿಶ್ವದ ಮೊದಲ ಎತ್ತರದ ಪ್ಯಾರಾ ಕ್ರೀಡಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಲಡಾಖ್. ಲಡಾಖ್ ವಿಶ್ವದ ಮೊದಲ ಎತ್ತರದ ಪ್ಯಾರಾ ಕ್ರೀಡಾ ಕೇಂದ್ರವನ್ನು ಆಯೋಜಿಸುತ್ತದೆ, ಸಾಹಸ ಕ್ರೀಡೆಗಳು ಮತ್ತು ಪ್ರವೇಶವನ್ನು ಉತ್ತೇಜಿಸುತ್ತದೆ. ಯಾವ ಭಾರತೀಯ ನಗರವು ಇತ್ತೀಚೆಗೆ ಸರಾಯ್ ಕಾಲೆ ಖಾನ್ ಚೌಕ್ ಹೆಸರನ್ನು ಬದಲಾಯಿಸಿದೆ? ಸರಿಯಾದ ಉತ್ತರ ದೆಹಲಿ. ದೆಹಲಿಯು ಸರಾಯ್ ಕಾಲೆ ಖಾನ್ ಚೌಕ್ ಅನ್ನು ಬಿರ್ಸಾ ಮುಂಡಾ ಚೌಕ್ ಎಂದು ಮರುನಾಮಕರಣ ಮಾಡಿತು. ಬುಡಕಟ್ಟು ನಾಯಕನನ್ನು ಗೌರವಿಸಲು ಈ ರೀತಿ ನಾಮಕರಣ ಮಾಡಲಾಯಿತು. ಪ್ರತಿ ವರ್ಷ ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ನವೆಂಬರ್ 16. ರಾಷ್ಟ್ರೀಯ ಪತ್ರಿಕಾ ದಿನವು ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯನ್ನು ಉತ್ತೇಜಿಸಲು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಪ್ರಚಲಿತ ವಿದ್ಯಮಾನಗಳು ಒಂದು ವಾಕ್ಯದಲ್ಲಿ. ಸೆಂಟ್ರಲ್ ನ್ಯಾಷನಲ್ ಪ್ಲಾಂಟ್ ಮ್ಯೂಸಿಯಂ ಕೋಲ್ಕತ್ತಾದಲ್ಲಿದೆ. ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆಯು ಮೈಸೂರಿನಲ್ಲಿ ನೆಲೆಗೊಂಡಿದೆ. ಚಂಬಲ್ ನದಿಯ ಮೂಲ ಇಂದೋರ್. ಮಲಪ್ರಭಾ ಯೋಜನೆಯು ಕರ್ನಾಟಕದಲ್ಲಿದೆ. ಮನುಷ್ಯರು ಉತ್ಪಾದಿಸಿದ ಮೊದಲ ಬೆಳೆ ಗೋಧಿ. ಸಿಂಧೂ ನದಿಯ ಮೂಲ ಮಾನಸ ಸರೋವರ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.